ಪ್ರಾಣಿಗಳಂದ್ರೇನೆ ತುಂಬಾ ಇಷ್ಟ. ಅದನ್ನ ಹೇಗ್ ನೋಡ್ಕೊಂತಾ ಇದೀವಿ ಅಂತ ನೀವೇ ನೋಡ್ಬೋದು ಅಂತ ಹೇಳಿದ್ರು. ನಮಸ್ಕಾರ ಕರ್ನಾಟಕ. ನಾನಿವತ್ತು ದ ಕ್ವಾಲಿಟಿ ಪೆಟ್ಸ್ ಬ್ಯಾಂಗ್ಳೂರ್ ಅಂತ ಕಂಪನಿ ಅವ್ರ ಬಗ್ಗೆನೇ ತೋರಿಸ್ತಾ ಇರೋದು. ಇವ್ರ ಬಗ್ಗೆ ಗೂಗಲ್ ಅಲ್ಲಿ ರಿವ್ಯೂ ನೋಡಿದೆ. ಫಸ್ಟ್ ಎಲ್ಲಾನು 5 ಸ್ಟಾರ್ ರಿವ್ಯೂ ಇತ್ತು, ಜೆನ್ಯೂನ್ ರಿವ್ಯೂಸ್ ಇತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಫಸ್ಟ್ ಇವ್ರ ಕೆನಾಲ್ಗೆ ಕರ್ಕೊಂಡು ಹೋದ್ರು. ಆ ಜಾಗ ಅಂತೂ ಅಷ್ಟು ಚೆನ್ನಾಗಿತ್ತಂತ ಹೇಳ್ಬೋದು. ಒಳಗ್ ಹೋಗಿದ ತಕ್ಷಣನೇ ಗೊತ್ತಾಯ್ತು, ಒಂದು ಮಿನಿ ರೆಸಾರ್ಟ್ ತರಾನೇ ಮಾಡಿದ್ದಾರೆ ಡಾಗ್ಸ್ಗೆ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಎಲ್ಲಾ ನಾಯಿಗಳು ಕೂಡ ಅಷ್ಟು ಸೂಪರ್ ಆಗಿತ್ತು ಅದನ್ನ ನೋಡಕ್ ಅಂತಾನೆ ಹೇಳ್ಬೋದು. ಇವರು ಆಲ್ಮೋಸ್ಟ್ ಎಲ್ಲಾ ಬ್ರೀಡ್ಸ್ ಕೂಡ ಸಾಕ್ತಿದ್ರು ಅಂಡ್ ಒಂದೊಂದು ಬ್ರೀಡ್ ಡೀಟೇಲ್ ಸಹ ಅಲ್ಲೇ ಕೂಡ ಪ್ರೊವೈಡ್ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ. ಗೋಲ್ಡನ್ ರಿಟ್ರೀವರ್ ಪಪ್ಪೀಸ್ ನೋಡಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಹೆಲ್ತಿ ಆಗಿ ಆಟ ಆಡ್ತಿದೆ ಅಂತ. ನೋಡಕ್ಕೆ ಅಷ್ಟು ಚಂದ ಅಲ್ಲ. ಈ ಓನರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಡಾಗ್ಸ್ ನಲ್ಲ. ಅಷ್ಟೊಂದು ಪ್ರೀತಿಯಿಂದ ಕೂಡ ಚಿಕ್ಕ ವಯಸ್ಸಿಂದ ಸಾಕೊಂಡು ಇವಾಗ ಈ ತರ ಒಂದು ಇದಕ್ಕೆ ಬೆಳ್ದಿಯಾರಂತ ಕೂಡ ಹೇಳ್ಬೋದು. ನಾನು ಹೋದಾಗ್ಲೂ ತುಂಬಾ ಜನರು ಬಂದಿದ್ರು ಪಪ್ಪೀಸ್ ಎಲ್ಲ ಮನೆಗೆ ತಗೊಂಡ್ ಹೋಗ್ಬೇಕು ಅಂತ. ಶಿಡ್ಸು ಕೂಡ ಹ್ಯಾಪಿ ಆಗಿ ತಗೊಂಡ್ರು. ಇನ್ನೊಬ್ರು ಗೋಲ್ಡನ್ ರಿಟ್ರೀವರ್ ಪಪ್ಪಿ ಕೂಡ ತಗೊಂಡ್ರು. ದ ಕ್ವಾಲಿಟಿ ಪೆಟ್ಸ್ ಬ್ಯಾಂಗ್ಳೂರು ನೇಮಲ್ ಮಾತ್ರ ಅಲ್ಲ, ಎಲ್ಲದಲ್ಲೂ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತಿದ್ರು ಅಂತ ಗೊತ್ತಾಯ್ತು. ಅಂಡ್ ಅಷ್ಟು ಹೈಜಿನಿಕ್ ಆಗಿ ಅಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡ್ತಿದ್ರು. ನಾನು ಸಹ ಎಲ್ಲಾ ಪೆಟ್ಸ್ ನ ಕೂಡ ಆಟ ಆಡಿಸ್ತಿದ್ದೆ. ಎಲ್ಲಾನು ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಅಟ್ಯಾಚ್ಮೆಂಟ್ ಕೂಡ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು ಆಟ ಆಡಕ್ಕೆ ಅಂತ ಕೂಡ ಹೇಳ್ಬೋದು. ನೀವು ಏನಾದ್ರು ಈ ತರ ಪಪ್ಪೀಸ್ ನೆಲ್ಲ ನೋಡ್ತಾ ಇದ್ರೆ ಮೇಲೆ ನಂಬರ್ಗೆ ಕಾಲ್ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.